ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ತಿಂಡಿಗೆ ಕ್ಯಾರೆಟು ಮತ್ತು ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಇಲ್ಲ ರೊಟ್ಟಿ ಏನಾದರೂ ಹಾಕೊಳ್ಳೋಣ ಅಂತ ಮಾಡಿಕೊಂಡೆ. ಬೀಟ್ರೂಟ್ ಎಲ್ಲ ಜಾಸ್ತಿ ಇತ್ತು, ಅಲ್ಲೇ ವೇಸ್ಟ್ ಆಗುತ್ತೆ ಅಂತೇಳಿ ಬೀಟ್ರೂಟ್ನ ತುರಿದ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಬೀಟ್ರೂಟ್ ತುರಿತಿದ್ದೀನಿ. ಬೀಟ್ರೂಟು ಮತ್ತು ಕ್ಯಾರೆಟ್ನ ನಾನು ಪಲ್ಯ ಹಚ್ಕೊಂಡು ಮಾಡೋದಕ್ಕಿಂತ ನಾನು ತುರಿದ್ಬಿಟ್ಟು ಮಾಡ್ತೀನಿ. ನನಗೆ ಅದೇ ಇಷ್ಟ ಆಗುತ್ತೆ. ಪಲ್ಯ ತುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ, ಚಪಾತಿಗೆಲ್ಲ ದೋಸೆಗೆ ಇನ್ನೂ ಚೆನ್ನಾಗಿರುತ್ತೆ. ತುರ್ಕೊಂಡಿದ್ದಾಯಿತು. ಇವಾಗ ಒಗ್ಗರಣೆಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನಾನು ಬೀಟ್ರೂಟ್ ಪಲ್ಯಕ್ಕೆ ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಹಾಕಿದ್ರೆ ಒಂದು ಸ್ವಲ್ಪ ಬಾಯಿಗೆ ಆಗಾಗೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಡಲೆಬೇಳೆ ಹಾಕ್ಕೋತೀನಿ, ಜಾಸ್ತಿ ಏನು ಹಾಕೋಲ್ಲ. ಮತ್ತು ಪೂಜೆ ಬೇರೆ ಇವತ್ತು, ಸ್ವಲ್ಪ ಪೂಜೆ ಮಾಡಬೇಕು. ಅದಕ್ಕೆ ಬೇಗ ಬೇಗ ಒಗ್ಗರಣೆಗೆ ಹಾಕ್ಕೊಂಡು ನೆಲ ಒರೆಸ್ಬೇಕು. ಅಲ್ಲೇ ಕಸ ಎಲ್ಲ ಗುಡಿಸಿದಾಗಿದೆ. ಇಷ್ಟೊತ್ತಿಗೆ ಆಗಲಿ ಪೂಜೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಇವತ್ತು ಯಾಕೋ ಏನೋ ಇನ್ನು ಯಾವ ಕೆಲಸನೂ ಸರಿಯಾಗಿಲ್ಲ. ನಿನ್ನೆ ಬೇರೆ ಹಾಸ್ಪಿಟಲ್ಗೆ ಅಂತ ಹೋಗಿದ್ವಿ. ಆ ಟೆನ್ಷನ್ನಲ್ಲಿ ಒಂಥರ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ನಾವು ಏನೋ ಅಂದ್ಕೊತೀವಿ, ಅದು ಇನ್ನೇನೋ ಆಗ್ತಾಯಿರುತ್ತೆ. ಸ್ವಲ್ಪ ಸಾಲಗಳಿದ್ದು ಹೆಂಗೋ ತೀರ್ತಪ್ಪ. ನಾನು ಮೇಕಪ್ ಕಲ್ತಿದ್ದೀನಿ, ಇನ್ಮೇಲಾದರೂ ಏನಾದರೂ ಒಂದು ಮಾಡೋಣ. ಜೊತೆಲಿ ಟೈಲರಿಂಗ್ ಬೇರೆ ಗೊತ್ತು, ಎರಡರ ಜೊತೆಯಲ್ಲಿ ಆಗೋ ಥರ ಒಂದು ಅಂಗಡಿ ಶುರು ಮಾಡೋಣ ಅಂದ್ಕೊಂಡೆ. ಆದರೆ ಬಂಡವಾಳ ಜಾಸ್ತಿ ಬೇಕು, ಮತ್ತು ನಾನಿನ್ನೂ ಮೇಕಪ್ ಪ್ರಾಡಕ್ಟ್ಸ್ ಬೇರೆ ಸ್ವಲ್ಪ ತಗೊಬೇಕಿತ್ತು. ಅದನ್ನು ತಗೊಳ್ಳೋಕ್ಕೂ ಆಗಲಿಲ್ಲ. ಹೋಗಲಿ ಇವಾಗ ಸದ್ಯಕ್ಕೆ ಏನಾದರೂ ಮಾಡಿ ಮೇಕಪ್ ಪ್ರಾಡಕ್ಟ್ಸ್ ತಗೊಳ್ಳೋಣ, ಸದ್ಯಕ್ಕೆ ಮನೇಲೇ ಇದ್ದು ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಮುಂಚೆ ಎಲ್ಲ ನನ್ನ ಹತ್ರ ಸ್ಟಿಚ್ಚಿಂಗಿಗೆ ಬೇಜಾರು ಜನ ಬರ್ತಿದ್ರು. ಇವಾಗ ಯಾಕೋ ಏನೋ ಯಾರೂ ಬರ್ತಿಲ್ಲ, ಯಾರೂ ಕೊಡ್ತಾಯಿಲ್ಲ. ಮೇಕಪ್ ಕಲಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ತುಮಕೂರಿಗೆ ಓಡಾಡ್ತಿದ್ದೆ. ಸ್ವಲ್ಪ ಬ್ರೇಕ್ ತಗೊಂಡೆ. ಆಮೇಲೆ ಕ್ಲಾಸೆಲ್ಲ ಮುಗಿದ್ಮೇಲೆ ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ. ಕೇಳಿದ್ರು ಸ್ವಲ್ಪ ಜನ ಹೊಲಿತೀಯಾ ಅಂತ. ಹ್ಞೂ ಅಂತ ಹೇಳಿದ್ವಿ. ಆದರೂ ಏನಕ್ಕೋ ಗೊತ್ತಿಲ್ಲ, ಯಾರೂ ಹೊಲಾಕ್ತಾನೆ ಇಲ್ಲ. ಅಂದರೆ ನಾವಿರೋದು ತೋಟದಲ್ಲಿ, ಹಂಗಿದ್ರೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಂದ ನಡ್ಕೊಂಬಂದು ಹೊಲಾಕಿರೋದು ಇದೆ ಮುಂಚೆ ಎಲ್ಲ. ಇವಾಗ ಯಾಕೋ ಏನು ಯಾರೂ ಬರ್ತಾಯಿಲ್ಲ, ಅಷ್ಟು ಹೊಲಾಕ್ತಾಯಿಲ್ಲ. ನನಗೆ ಸ್ವಲ್ಪ ಅದ್ರದ್ದು ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ. ಆ ಕೆಲಸನೂ ಕೈ ಹಿಡಿಲಿಲ್ಲ. ಹೋಗಲಿ ಏನೋ ಹೊರಗಡೆ ಹೋಗಿ ಆದರೂ ಸ್ವಲ್ಪ ಏನಾದರೂ ದುಡಿದು ಆಮೇಲೆ ಶಾಪ್ ಓಪನ್ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಹಾಸ್ಪಿಟಲ್ ಅಂತ ಓಡಾಡೋದೇ ಆಗಿದೆ. ಅಂದರೆ ಕಿವಿ ಹತ್ರ ಸ್ವಲ್ಪ ಗಂಟಿತ್ತು, ಅದನ್ನು 3 ವರ್ಷದಿಂದ ಇತ್ತು, ತೋರಿಸ್ಕೊಂಡಿದ್ದೆ. ಅದನ್ನು ಇವಾಗ ಇದ್ದಕ್ಕಿದ್ದಂಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಅಮ್ಮವ್ರ ಹತ್ರ ಹಾಸ್ಪಿಟಲಿಗೆ ತೋರಿಸಿದ್ದೆ. ಅವರು ಆಪ್ರೇಷನ್ ಮಾಡಲೇಬೇಕು, ಒಂದು ಸಲ ತುಮಕೂರಿಗೆ ಹೋಗಿ ತೋರಿಸ್ಕೊಂಡ್ಬಾ ಅಂತ ಅಡ್ರೆಸ್ ಕೊಟ್ಟಿದ್ದರು. ಅವ್ರ ಹತ್ರ ಹೋದ್ವಿ. ಅವ್ರು ಹೇಳಿದ್ರು ನಾನು ಸರ್ಜನೇ, ಆದರೆ ಇದು ನನ್ನ ಹತ್ರ ಆಗೋಲ್ಲ, ನೀವೇನಿದ್ರು ಎಕ್ಸ್ಪರ್ಟ್ ಇರೋರ ಹತ್ರನೇ ಆಪ್ರೇಷನ್ ಮಾಡಿಸ್ಕೋಬೇಕು ಇದನ್ನು ಅಂಥೇಳಿ ಅವ್ರು ಬೆಂಗಳೂರು ಅಡ್ರೆಸ್ನ ಕೊಟ್ಟರು. ನಾವು ಕೇಳಿದ್ವಿ ತುಮಕೂರಲ್ಲೇ ಬೇರೆ ಕಡೆ ಎಲ್ಲಾದ್ರೂ ಆಗಲ್ವಾ ಅಂತ. ಅವ್ರು ಹೇಳಿದರು ಎಲ್ಲೂ ಆಗಲ್ಲ, ಇದೇನಿದ್ರು ಎಕ್ಸ್ಪರ್ಟ್ ಇರೋರೇ ಮಾಡಬೇಕು. ನಾನು ಕೂಡ ಸರ್ಜನ್ನು, ಹಾಗಂತ ಆಪ್ರೇಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅದು ಗಂಟಿನ ಮಧ್ಯೆ ಒಂದು ನರ ಇರುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡೋದು ಇಂಪಾರ್ಟೆಂಟು. ಎಷ್ಟೋ ಜನ ಬೇರೆ ಕಡೆ ಇಲ್ಲೇ ಮಾಡಿಸ್ಬಿಟ್ಟು ಮತ್ತೆ ನನ್ನ ಹತ್ರ ವಾಪಸ್ ಬಂದಿರೋರು ಇದ್ದಾರೆ, ಮತ್ತೆ ಗಂಟಾಗಿದೆ ಅಂತ. ಅದಕ್ಕೆ ನೀವು ಒಂದೇ ಸಲ ಬೆಂಗಳೂರಿಗೆ ಹೋಗ್ಬಿಟ್ಟು ಎಕ್ಸ್ಪರ್ಟ್ ಇರೋರ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಬೆಂಗಳೂರಲ್ಲಿ ಒಂದು ಹಾಸ್ಪಿಟ್ಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಅದು ಬೇರೆ ದೊಡ್ಡ ಹಾಸ್ಪಿಟ್ಲು, ಎಷ್ಟು ಖರ್ಚಾಗುತ್ತೋ ಏನೋ ಅಂತ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ. ನಾವು ಏನೋ ಮಾಡಬೇಕು ಅಂದ್ಕೋತೀವಿ, ಅದು ಏನೋ ಇನ್ನೊಂದಾಗುತ್ತೆ. ನಮ್ಮಂತೆ ಏನೂ ಆಗಲ್ಲ. ಇವಾಗ ನೋಡಿ, ಸುಮ್ಮನೆ ಆಪ್ರೇಷನ್ ಅದು ಇದು ದುಡ್ಡು ಸುರಿಯೋವಾಗಿದೆ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ದುಡಿದು ಚೆನ್ನಾಗಿರ್ಬೋದು. ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಎಲ್ರಿಗೂ ಆರೋಗ್ಯ ಒಂದು ಕೊಡಪ್ಪ ಅಂತ ಬೇಡ್ಕೊತೀನಿ. ಮತ್ತು ಎಲ್ಲ ಆಯಿತು, ನೆಲ ಎಲ್ಲ ಒರೆಸಿದ್ದಾಯಿತು, ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ತಾಯಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಚಿ ಇನ್ನು ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಸ್ವಲ್ಪ ಸ್ಟಿಚಿಂಗ್ಗಳನ್ನೆಲ್ಲವೇ ಯಾವ ಇದ್ದಾವೆ, ನನ್ನ ಫ್ರೆಂಡ್ ಬೇರೆ ಕೊಟ್ಟಿದ್ಲು, ಅದೊಂದಿದೆ, ಎಲ್ಲ ಸ್ಟಿಚ್ ಮಾಡಬೇಕು. ಅದು ಸ್ಟಿಚ್ ಮಾಡೋಕ್ಕೂ ಸಹಿತ ಕೂತ್ಕೊಳ್ಳೋಕೆ ಬೇಜಾರಾಗ್ತಿದೆ. ಎಲ್ಲ ಅಲ್ಲೇ ಇದ್ದಾವೆ, ಒಂದೆರಡು ಸ್ಟಿಚ್ ಮಾಡಬೇಕಾಗಿರೋವೆಲ್ಲ ಅಲ್ಲೇ ಇದ್ದಾವೆ. ಮತ್ತು ತಿಂಡಿ ಮಾಡೋಣ ಅಷ್ಟರಲ್ಲಿ ಅಂತ ಬಂದೆ. ಮತ್ತು ನಾನು
ನೀರು ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಚಪಾತಿಗೆ ಹಚ್ತೀನಿ. ಅದರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ಬರೀ ಎಣ್ಣೆ ಹಾಕಿದ್ರೆ ಸ್ವಲ್ಪ ಒಂಥರ ರೋಸ್ಟ್ ಥರ ಆಗಿಬಿಡುತ್ತೆ. ನಾನು ನೀರೊಳಗಡೆ ಎಣ್ಣೆ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಚಪಾತಿಗೆ ಹಚ್ತೀನಿ. ಆವಾಗ ಚಪಾತಿನೂ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಂದರೆ ನಾನು ಚಪಾತಿ ಅಂತಂದರೆ ಇದು ರಾಗಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು 3 ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅಂದರೆ ಫುಲ್ ರಾಗಿ ರೊಟ್ಟಿ ಆದರೆ ನಮ್ಮ ಮನೆಯಲ್ಲಿ ಲೇಟಾಗಿ ತಿಂತಾರೆ, ಅದಕ್ಕೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ತಿನ್ನಬೇಕು ಒಂದ್ಸಲ. ಅದಕ್ಕೆ ಈ ಥರ ಮಧ್ಯಾಹ್ನ ಆಗೋಯ್ತು, ಮಲಗಿದ್ದೆ. ಎದ್ದು ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಅದನ್ನೇ ಸ್ವಲ್ಪ ಚಪಾತಿ ಹಾಕ್ಕೊಂಡು ತಿಂದೆ. ಆಗಲೇ ಟೈಮ್ ಬಂದುಬಿಟ್ಟು 2 ಗಂಟೆ 2:30 ಏನೋ ಆಗಿತ್ತು ಅನಿಸುತ್ತೆ. ಮಲ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಹಂಗೇ ಬೇಜಾರಾಯಿತು, ಸುಮ್ಮನೆ ಮಲ್ಕೊಂಡಿದ್ದೆ. ಆಮೇಲೆ ಎದ್ದು ತಿಂದು ಟೈಮ್ ಆಯಿತು. ತಿರ್ಗಾ ಮತ್ತೆ ಮಳೆ ಬರೋ ಥರ ಆಗಿತ್ತು ಆಚೆಲಿ. ಅದಕ್ಕೆ ಮಳೆ ಬಂದರೆ ಕಸ ಎಲ್ಲ ನೀಟಾಗಿ ಹೊಡಿಯೋಕ್ಕಾಗಲ್ಲ, ಕಚ್ಕೊಂಡ್ಬಿಡುತ್ತೆ ಅಂತೇಳಿ ಕಸ ಹೊಡೆಯೋಣ ಅಂತೇಳಿ ಕಸ ಹೊಡಿತಾಯಿದ್ದೆ. ಮತ್ತು ಯೂಟ್ಯೂಬ್ ಆದರೂ ಸ್ಟಾರ್ಟ್ ಮಾಡಿ ಏನಾದರೂ ಅಮೌಂಟ್ ಮಾಡೋಣ ಅಂತ ಅಂದರೆ ದರಿದ್ರ ಇಲ್ಲಿ ನಮ್ಮ ತೋಟದಲ್ಲಿ ನೆಟ್ವರ್ಕೇ ಸಿಗೋಲ್ಲ. ವೀಡಿಯೋ ಏನೋ ಮಾಡ್ತೀನಿ, ವೀಡಿಯೋ ಬೇಜಾನಿದೆ, ಎಡಿಟ್ ಕೂಡ ಮಾಡ್ತೀನಿ. ಎಡಿಟ್ ಮಾಡಿದ್ರು ನನಗೆ ನೆಟ್ವರ್ಕ್ದೇ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಫೋನ್ ತಗೊಂಡೋಗ್ಬಿಟ್ಟು ಮೇಲುಗಡೆ ಟೆರೆಸ್ ಮೇಲೆ ಇಟ್ಟು ಬಂದಿದ್ದೆ ವೀಡಿಯೋ ಸೆಂಡ್ ಆಗಲಿ ಅಂತ. ಆದರೂ ಅದು ಆಗ್ತಾನೇ ಇರಲಿಲ್ಲ. ಬೆಳಗ್ಗೆ 9 ಗಂಟೆ 10 ಗಂಟೆಗೆ ವೀಡಿಯೋ ಹಾಕಿದ್ರು ನೈಟ್ ಆಗುತ್ತೆ ಅದು ಫುಲ್ ಸೆಂಡ್ ಆಗೋ ಅಷ್ಟರಲ್ಲಿ. ಸುಮ್ಮನೆ ನೆಟ್ಟೆಲ್ಲ ಅದಕ್ಕೋಸ್ಕರನೇ ವೇಸ್ಟ್ ಆಗ್ತಿದೆ. ಏನಕ್ಕೂ ನಾನು ನೆಟ್ ಯೂಸ್ ಮಾಡ್ತಾಯಿಲ್ಲ, ಬರೀ ಯೂಟ್ಯೂಬ್ ವೀಡಿಯೋ ಹಾಕೋಕ್ಕೆ ನೆಟ್ ಯೂಸ್ ಮಾಡ್ತಾಯಿದ್ದೀನಿ. ಆದರೂ ಯಾಕೋ ಅದು ಸೆಂಡ್ ಆಗ್ತಾನೆ, ನೆಟ್ವರ್ಕ್ ಫುಲ್ ಪ್ರಾಬ್ಲಮ್ ಇಲ್ಲಿ. ಫೋನಲ್ಲಿ ಮಾತಾಡೋಕ್ಕೂ ಆಚೆ ಹೋಗಬೇಕು. ಮತ್ತು ಮಳೆ ಬರೋ ಥರ ಆಗಿತ್ತು, ಮಿಕ್ಸಿ ಬೇರೆ ಕೆಟ್ಟೋಗಿತ್ತು. ಅದಕ್ಕೆ ಕಲ್ಲಲ್ಲೇ ರುಬ್ಬೋಣ ಅಂತ ಹೇಳ್ಬಿಟ್ಟು ಬಸ್ಸಾರಿಗೆ ಬೇಯ ಹಾಕಿದ್ದೆ. ಅಂದರೆ ಬರೀ ಹಸಿ ಕಾಳಿದ್ವು, ಅವನ್ನೇ ಹಾಕ್ಬಿಟ್ಟು 1-2 ಹುಳ್ಳಿಕಾಯಿ ಇತ್ತು, ಅದನ್ನೇ ಹಾಕಿ ಬೇಯ ಹಾಕಿದೆ ಬಸ್ಸಾರು ಮಾಡಿಬಿಡೋಣ ಅಂತ. ಹಾಗೆ ಸಂಜೆ ಆಗಿತ್ತಲ್ಲ, ಸ್ವಲ್ಪ ಟೆನ್ಷನ್ಗೆ ತಲೆನೋವ್ತಿತ್ತು. ಅದಕ್ಕೆ ಟೀನು ಕುಡಿದ್ಬಿಡೋಣ ಅಂತ ಒಂದು ಕಡೆ ಟೀ ಇಕ್ತೆ, ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೆ. ಸಾಂಬಾರೆಲ್ಲ ಆದಮೇಲೆ ಮತ್ತೆ ಖಾರ ರುಬ್ಬಿ ಒಗ್ಗರಣೆಗೆ ಹಾಕಬೇಕು. ಅಷ್ಟರಲ್ಲಿ ಟೀ ಆಯಿತು. ಒಂದು ಕಪ್ ಟೀ ಕುಡಿಯೋಣ ಅಂತೇಳಿ ಟೀ ಕುಡ್ಕೊಂಡು ಕೂತ್ಕೊಂಡೆ ಆಚೆಲಿ. ಮಳೆ ಆಚೆ ಕಡೆ ಜೋರಾಗಿ ಬರ್ತಿತ್ತು, ಮಳೆ ಬೇಕಿತ್ತು. ಸ್ವಲ್ಪ ಹೊಲಗಳೆಲ್ಲ ಒಣಗೋಗಿದ್ವು, ಹೆಂಗೋ ಮಳೆ ಬಂತು ಸ್ವಲ್ಪ. ಅಷ್ಟರೊಂದು ಸ್ವಲ್ಪ ಖಾರಕ್ಕೆ ಜೋಡಿಸ್ಕೊಳ್ಳೋಣ ಅಂತೇಳಿ ಇಟ್ಕೊಂಡೆ. ಇನ್ನು ರುಬ್ಬಬೇಕು, ಮಿಕ್ಸಿ ಬೇರೆ ಕೆಟ್ಟೋಗಿದೆ. ಅದಕ್ಕೆ ಸಪ್ಪೆ ನೀರೆಲ್ಲ ಸೋಸ್ಕೊಂಡು ಕಾಳು ಆರೋಕ್ಕಿಟ್ಟು ಆಮೇಲೆ ಕಾಳು ಒಗ್ಗರಣೆಗೆ ಹಾಕ್ಬಿಟ್ಟೆ. ಆಮೇಲಿಂದನೇ ಖಾರ ರುಬ್ಕೊಂಡು ಬಂದು ಒಗ್ಗರಣೆಗೆ ಹಾಕೋಣ ಅಂತೇಳಿ ಸಪ್ಪೆ ನೀರೆಲ್ಲ ಸೋಸ್ಕೊಂಡಿದ್ದಾದಮೇಲೆ ಕಾಳಿಗೆ ಒಗ್ಗರಣೆಗೆ ಹಾಕಬೇಕು. ಖಾರಕ್ಕೆ ಜೋಡಿಸಿದ್ದೀವಿ, ಆದರೆ ಆಚೆ ಕಡೆ ಮಳೆ ಇನ್ನೂ ನಿಂತಿಲ್ಲ. ಇನ್ನು ಸ್ವಲ್ಪ ಸಣ್ಣಗೆ ಸೋನೆ ಥರ ಬರ್ತಿತ್ತು. ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಇಟ್ಟೆ. ನಾನು ಕಾಳಿಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಇಷ್ಟೇ ಹಾಕೋದು ನಾನು. ಅಂದರೆ ನಾನು ಸಾಂಬಾರಿಗೆ ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದು. ತಿಂಡಿಗೇನಿದ್ರು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಬಸ್ಸಾರಿಗಂತೂ ನಾನು ಯಾವತ್ತೂ ಒಣಮೆಣ್ಸಿನ್ಕಾಯಿನೇ ಹಾಕೋದು. ಯಾವಾಗಾದರೂ ಸೊಪ್ಪು ಹಾಕ್ಬಿಟ್ಟು ಮಾಡ್ತೀನಿ ಅಂದರೆ ಮಾತ್ರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಅಷ್ಟೇ ನಾನು. ಅದು ಬಿಟ್ಟರೆ ನಾನು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ, ಅದು ನೀಟಾಗಿ ರೋಸ್ಟ್ ಆಗುತ್ತೆ. ಜಾಸ್ತಿನೂ ಹಾಕೋಲ್ಲ ನಾನು, ಒಂದು ಅರ್ಧ ಅಥವಾ ಒಂದು ಈರುಳ್ಳಿ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಜಾಸ್ತಿ ಈರುಳ್ಳಿ ಏನು ಹಾಕೋದಕ್ಕೆ ಹೋಗಲ್ಲ. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ. ಅದು ಸ್ವಲ್ಪ ಮಾತ್ರ ಹಾಕ್ತೀನಿ ಅಷ್ಟೇ. ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಸ್ವಲ್ಪ ಸ್ವೀಟ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಹಾಕ್ತೀನಿ. ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಕಾಳು ಹಾಕಿ, ಅಂದರೆ ಖಾರ ರುಬ್ತೀನಲ್ವ ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಆದರೆ ಇವತ್ತಿನ್ನೂ ರುಬ್ಬಿರಲಿಲ್ವಲ್ಲ, ಫಸ್ಟೇ ಕಾಳು ಒಗ್ಗರಣೆಗೆ ಹಾಕಿದ್ನಲ್ಲ, ಇವತ್ತು ಹಾಕಲಿಲ್ಲ, ಹಂಗೆ ಒಗ್ಗರಣೆಗೆ ಹಾಕ್ಬಿಟ್ಟೆ. ಮತ್ತು ಫ್ರೆಂಡ್ಸ್, ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಹೀಗೇ. ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಬಾಯ್.